ಇಂಪಾರ್ಟೆಂಟ್ ಅಪ್ಡೇಟ್ ಇದು. ನಾಳೆ ದೇಶಾದ್ಯಂತ ಬ್ಯಾಂಕ್ ನೌಕರರ ಮುಷ್ಕರ ಇರುತ್ತೆ. ಬ್ಯಾಂಕ್ನಲ್ಲಿ ನಮಗೊಂದಷ್ಟು ಅನನುಕೂಲಗಳಾಗ್ತಾ ಇವೆ. ಇದರಿಂದ ಹೊಸ ಕಾರ್ಮಿಕ ನಿಯಮಗಳು ಇದು ಸರಿ ಹೋಗಲ್ಲ, ಈ ನಿಯಮಗಳಿಗೆ ನಮ್ಮ ವಿರೋಧ ಇದೆ ಅಂತ ಹೇಳಿ ನಾಳೆ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಬ್ಯಾಂಕಿಂಗ್ ವಲಯ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬಹುತೇಕ ಬ್ಯಾಂಕಿಂಗ್ ಸೇವೆಗಳಲ್ಲಿ ವ್ಯತ್ಯಯ ಆಗಬಹುದು. ಅಕಸ್ಮಾತ್ ನಿಮ್ಮದು ಬ್ಯಾಂಕಲ್ಲಿ ವ್ಯವಹಾರ ಇಟ್ಕೊಳ್ಬೇಕು ಅಂತ ಆದರೆ ಅದು ಏರುಪೇರು ಆಗಿಬಿಡಬಹುದು, ನಾಳೆ ಆಗದೇನೂ ಇರಬಹುದು, ಸೇವೆ ಸಿಗಬಹುದು, ಸಿಗದೇ ಇರಬಹುದು ಅಂತ ಸ್ಥಿತಿ ಇದು. ನೌಕರರ ಸಂಘ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಸಂಘ ಈ ಪ್ರತಿಭಟನೆಯಲ್ಲಿದೆ, ಮುಷ್ಕರದಲ್ಲಿದೆ. ಭಾರತೀಯ ಬ್ಯಾಂಕ್ ನೌಕರರ ಒಕ್ಕೂಟ ಇತರೆ ಪ್ರಮುಖ ಬ್ಯಾಂಕ್ ಸಂಸ್ಥೆಗಳಿಂದ ಇಲ್ಲಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಅಂದರೆ ಏನು ಹೊಸ ನಿಯಮ ತಂದಿದ್ದೀರಲ್ಲ, ಈ ನಿಯಮ ನಮಗೆ ಒಪ್ಪಿಗೆ ಇಲ್ಲ ಅಂತ ಬ್ಯಾಂಕ್ಗಳು ರಜೆ ಘೋಷಣೆ ಮಾಡಿಲ್ಲವಾದರೂ ಕೂಡ, ರಜೆ ಘೋಷಣೆ ಮಾಡಿಲ್ಲ, ಅವರು ರಜೆ ಕೊಡ್ತಾ ಇದ್ದೀವಿ ಅಂತಲೂ ಹೇಳಿಲ್ಲ, ಘೋಷಣೆ ಮಾಡಿಲ್ಲದೇ ಇದ್ದರೂ ಕೂಡ ನೌಕರರ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬ್ಯಾಂಕಿಂಗ್ ಸೇವೆಗಳಲ್ಲಿ ತೊಂದರೆ ಆಗಬಹುದು, ವ್ಯತ್ಯಯ ಆಗಬಹುದು ಅಂತೇಳಿ ಹೇಳಲಾಗ್ತಾ ಇದೆ. ಮುಷ್ಕರಕ್ಕೆ ಏನಪ್ಪ ಕಾರಣ, ಏನು ಕಾರಣಗಳಿದೆ ಅಂತ ನೋಡಿದ್ರೆ 2025ರಲ್ಲಿ ಕೇಂದ್ರ ಅಧಿಸೂಚಿಸಿದ 4 ಹೊಸ ಕಾರ್ಮಿಕ ಸಂಹಿತೆನೇ ಕಾರಣ ಇದಕ್ಕೆ. ಇವು ಅಸ್ತಿತ್ವದಲ್ಲಿರುವ 29 ಕಾರ್ಮಿಕ ಕಾನೂನುಗಳನ್ನು ಚೇಂಜ್ ಮಾಡಿಬಿಡ್ತವೆ. ಕಾರ್ಮಿಕ ಸಂಘಗಳು ಇವನ್ನು ಕಾರ್ಮಿಕ ವಿರೋಧಿ ಅಂತ ಕರೆದಿವೆ. ಹೊಸ ಸಂಹಿತೆಗಳು ಒಕ್ಕೂಟ ನೋಂದಣಿಗೆ ಕಠಿಣ ಷರತ್ತುಗಳನ್ನು ಹಾಕ್ತಾ ಇವೆ. ಇಲ್ಲಿ ಸಂಘ ನೋಂದಣಿ ಆಗಬೇಕಾದ್ರೂ ತುಂಬ ಕಂಡೀಷನ್ಸ್ ಹಾಕ್ತಾ ಇದ್ದಾರೆ ಅವರು ಅಂತ. ಉದ್ಯೋಗ ಭದ್ರತೆಯನ್ನು ಕಡಿಮೆ ಮಾಡ್ತಾ ಇದೆ ಇದು. ಈ ಬ್ಯಾಂಕಿಂಗ್ ಕೆಲಸದ ಸೆಕ್ಯೂರಿಟಿ ಇದೆಯಲ್ಲ, ನಮಗೇನೋ ಒಂದು ಭದ್ರತೆ ಇದೆಯಪ್ಪ ಅಂತ ಅದಿರಲ್ಲ. ಉದ್ಯೋಗದಾತರಿಗೆ ನೌಕರನ್ನ ನೇಮಿಸಿ ವಜಾಗೊಳಿಸುವುದನ್ನು ಈಸಿ ಮಾಡ್ತಾ ಇದೆ. ಯಾವಾಗ ಬೇಕಾದ್ರೂ ಕೆಲಸಕ್ಕೆ ತಗೋಬೋದು, ಯಾವಾಗ ಬೇಕಾದ್ರೂ ವಜಾ ಮಾಡಿಬಿಡಬಹುದು, ಯಾರಿಗೂ ಗ್ಯಾರಂಟಿ ಇಲ್ಲ. ಖಾಸಗೀಕರಣ, ನಿಶ್ಚಲ ವೇತನ ಮತ್ತು ಸಾಮಾಜಿಕ ಭದ್ರತೆಯ ಕೊರತೆ ಬಗ್ಗೆ ಕೂಡ ಬ್ಯಾಂಕಿಂಗ್ ನೌಕರರಿಗೆ ಒಂದು ಕಳವಳ ಇದೆ. ಕಾರ್ಮಿಕರ ಡಿಮ್ಯಾಂಡ್ ಏನು ಅಂತ ನೋಡಿದ್ರೆ ನೋಡಿ, ಕಾರ್ಮಿಕರ ಕೋಡ್ಗಳನ್ನು ಅಂತ ಬಂದಾಗ ಅದನ್ನು ಮೊದಲು ಹಿಂಪಡೆದುಕೊಳ್ಳಿ ನೀವು. ಅಣುಶಕ್ತಿ ತಿದ್ದುಪಡಿ ಕಾಯ್ದೆ 25 ಹಿಂಪಡ್ಕೊಳ್ಳಿ, ಇದನ್ನು ವಿದ್ಯುತ್ ತಿದ್ದುಪಡಿ ಕಾಯ್ದೆ 25 ಇದನ್ನು ಪಡ್ಕೊಳ್ಳಿ ನೀವು. ಖಾಸಗೀಕರಣ ವಿರೋಧ, ಗುತ್ತಿಗೆ ಪದ್ಧತಿ ನಿಲ್ಲಿಸುವುದು, ಮನ್ರೇಗಾಗೆ ಪ್ರಸ್ತಾವಿತ ಬದಲಾವಣೆಗಳ ವಿರೋಧ ಕೂಡ ನೌಕರರ ಕಡೆಯಿಂದ ಇಲ್ಲಿ ಕೇಳಿ ಬರ್ತಾ ಇದೆ.